ನಮಸ್ತೆ ಎಲ್ಲರಿಗೂ. ಇದು ಒಲ್ಲದ ಮದುವೆಯ ರಕ್ತ ಚರಿತ್ರೆ ಅಂತಲೇ ಹೇಳ್ಬೋದು. 22 ವರ್ಷದಿಂದ ಈ ಕೇಸ್ ನಡೀತಾ ಇದ್ದು, ಈಗೊಂದು ಮಹತ್ವರವಾದ ಸುಪ್ರೀಂ ಕೋರ್ಟಿಂದ ತೀರ್ಮಾನ ಬಂದಿದೆ. ಏನಪ್ಪ ಅಂದರೆ, ಜೀವ ಇರುವವರೆಗೂ ಜೀವ ತೆಗೆದವರಿಗೆ ಶಿಕ್ಷೆ, ಅಂದರೆ ಉಸಿರಿರುವವರೆಗೂ ಅವರಿಗೆ ಜೈಲಾಗುವಂಥದ್ದು. ನಿಮಗೆಲ್ಲ ಗೊತ್ತೇ ಇರ್ಬೋದು, ರಿಂಗ್ ರೋಡ್ ಶುಭ ಅಂತಲೇ ವರ್ಲ್ಡ್ ಫೇಮಸ್ ಆಗಿಬಿಟ್ಟಿದ್ದಾರೆ. ಅಂದರೆ ಆಲ್ ಓವರ್ ಇಂಡಿಯಾ ಅಲ್ಲ, ಈವನ್ ಔಟ್ ಆಫ್ ಇಂಡಿಯಾದಲ್ಲೂ ಇವರ ನ್ಯೂಸು ಚೆನ್ನಾಗಿ ವೈರಲ್ ಆಗ್ತಾ ಇದೆ. ಇದೊಂದು ಕನ್ನಡತಿ, ಕರ್ನಾಟಕದಲ್ಲಿ ಬೆಂಗಳೂರಲ್ಲಿ 3rd ಇಯರಲ್ಲಿ ಓದ್ತಾ ಇದ್ದ ಲಾ ಸ್ಟೂಡೆಂಟ್ ಇವರು. ಆ್ಯಕ್ಚುಲಿ ಅವರು 2003ರಲ್ಲಿ ನಡೆದ ಘಟನೆ. ಬೆಂಗಳೂರಲ್ಲಿ ನಿಶ್ಚಿತಾರ್ಥ ಆದ 3 ದಿನಕ್ಕೆ ಏರ್ಪೋರ್ಟ್ ನೋಡೋಣ, ಏರೋಪ್ಲೇನ್ಸ್ ಎಲ್ಲ ಎಂಜಾಯ್ ಮಾಡೋಣ ಅಂತ ಅಂದ್ಬಿಟ್ಟು ರಿಂಗ್ ರೋಡ್ ಹತ್ರ ಕರ್ಕೊಂಡು ಹೋದ ಶುಭ ಅವರ ಲವರ್ ಜೊತೆ ಹರೀಶ್ ಅನ್ನುವಂಥ ಬಾವಿ ಪತಿಯ ಪ್ರಾಣವನ್ನು ತೆಗೆದ್ರು. ಸೊ ಪ್ರಾಣ ತೆಗೆದು ಫಾರಿನ್ಗೆ ಜಂಪ್ ಆಗಿಬಿಡೋಣ, ಆಮೇಲೆ ಬೇಲ್ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ಚೆನ್ನಾಗಿ ಪ್ಲ್ಯಾನ್ ಮಾಡಿದರು. ಬಟ್ ಇವರು ಅಂದ್ಕೊಂಡಂಗೆ ಅದು ಆಗಲಿಲ್ಲ. ಯಾಕಪ್ಪ ಅಂತಂದರೆ, ಕರ್ನಾಟಕದಲ್ಲಿ ಮೊದಲ ಸಾರಿ ಕಾಲ್ ರೆಕಾರ್ಡ್ ತೆಗೆಸಿ ಕ್ಲಿಯರ್ ಮಾಡಿದ ಕೇಸ್ ಇದು. ಅಂದರೆ ಕಂಟಿನ್ಯೂಸ್ ಆಗಿ 100 ಮೆಸೇಜ್ಗಳು ಹೋಗಿರುತ್ತೆ. ಸೊ ಯಾರಿಗೆ ಹೋಗಿದೆ ಏನು ಅಂತ ಅಂದ್ಬಿಟ್ಟು ಅವರು ಪರಿಶೀಲಿಸಿದಾಗ ಇದು ಒಂದು ಒಲ್ಲದ ಮದುವೆಗೆ ನಿಶ್ಚಿತಾರ್ಥ ನಡೆಯುವಾಗಲೇ ಇವರೆಲ್ಲ ಪ್ಲ್ಯಾನ್ ಮಾಡಿಕೊಂಡು ಗಿರೀಶ್ನ ಸಾಯಿಸಿ ಅವರ ಲವರ್ ಅರುಣ್ ಅನ್ನೋನ್ನ ಮದುವೆ ಆಗಬೇಕು ಅನ್ನೋ ಪ್ಲ್ಯಾನಲ್ಲಿ ಕೊಲೆ ಮಾಡಿದ್ದಾರೆ ಅನ್ನೋದು ದೇಶವನ್ನೇ ಬೆಚ್ಚಿ ಬೀಳಿಸುತ್ತೆ. ಇಂಥ ಸುಂದರಿಯಲ್ಲಿ ಇಂಥ ಕ್ರೂರ ಬುದ್ಧಿ ಇರುತ್ತೆ ಅಂತ ಅಂದ್ಬಿಟ್ಟು ಯಾರೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಅನಿಸುತ್ತೆ. ಇವಾಗ ಇವರು ಕ್ಷಮಾದಾನ ಕೇಳುತ್ತಿರುವುದು ನಿಜವಾಗ್ಲೂ ಅಸಹ್ಯ ಆಗುತ್ತೆ. ಅಂದರೆ ರಾಜ್ಯಪಾಲರಲ್ಲಿ ಕ್ಷಮೆ ಕೇಳಿಬಿಟ್ಟು ಅವರಿಗೆ ಹೀಗೆ ಹೊರಗಡೆ ಈ ಕೇಸ್ ಕ್ಲಿಯರ್ ಮಾಡಿ ಆರಾಮಾಗಿದ್ಬಿಡೋಣ ಅನ್ನೋ ಪ್ಲ್ಯಾನಲ್ಲಿದ್ದಾರೆ. ಆದರೆ ಇವರಿಗೆ ನಿಜವಾಗ್ಲೂ ಕ್ಷಮೆ ಇಲ್ಲ. ಯಾಕೆ ಅಂದರೆ, ಕಷ್ಟಪಟ್ಟು ಸಾಕಿದ ತಂದೆ ತಾಯಿಯ ಮುದ್ದಿನ ಮಗನ ಸಾಯಿಸುವಂಥ ಅಧಿಕಾರ ಇವರಿಗಾಗಿರಲ್ಲ. ಗಿರೀಶ್ ಮಾಡಿದ ತಪ್ಪೇನಿದೆ ಇಲ್ಲಿ? ಇವರನ್ನು ಮದುವೆ ಆಗಲು ಇಚ್ಛಿಸಿದ್ದೆ ಅವರ ತಪ್ಪ? ಅಂದರೆ ಗಿರೀಶ್ಗೆ ಹೇಳಿದರೆ ಅವರೊಬ್ಬ ಎಜುಕೇಟೆಡ್ MNC ಕಂಪನಿಯಲ್ಲಿ ವರ್ಕ್ ಮಾಡ್ತಿದ್ದ ಇಂಜಿನಿಯರ್, ಅವ್ರು ಅರ್ಥ ಮಾಡ್ಕೊತಿದ್ರು ಇಷ್ಟ ಇಲ್ಲದ ಮದುವೆನ ಯಾಕೆ ಆಗಬೇಕು ಅಂತ ಅಂದ್ಬಿಟ್ಟು ಕ್ಯಾನ್ಸಲ್ ಮಾಡ್ತಿದ್ರು. ಯಾಕೆಂದರೆ ಅವರಿಬ್ಬರು ನೈಬರ್ಸ್ ಆದ್ದರಿಂದ ಅವ್ರನ್ನ ಅರ್ಥ ಮಾಡ್ಕೊಂಡಿದ್ರು. ಆದರೆ ಇವರು ಅಲ್ಲಿ ಒಂದೂ ಮಾತು ಹೇಳಿದೆ, ಎಂಗೇಜ್ಮೆಂಟ್ ಎಲ್ಲ ಚೆನ್ನಾಗೇ ಆದಮೇಲೆ ಈ ಥರ ಪ್ಲ್ಯಾನ್ ಮಾಡಿ 3 ಡೇಸ್ಗೆ ಎಂಗೇಜ್ಮೆಂಟ್ ಆದ 3 ಡೇಸ್ಗೆ ಕೊಲೆ ಮಾಡಿದ್ದಾರೆ. ಸೊ ಈ ಕೊಲೆಗೆ ನಿಜವಾಗ್ಲೂ ಅವರಿಗೆ ಕ್ಷಮೆ ಕೊಡಬಾರ್ದು. ಏನಿದ್ದಾರೆ ಅವರು 4 ಜನ, ಅಂದರೆ ಶುಭ, ಅರುಣ್ ಕುಮಾರ್ ಮತ್ತು ಅವರ ಗ್ಯಾಂಗ್, ಟೋಟಲ್ 4 ಮೆಂಬರ್ಸ್ ಏನಿದ್ದಾರೆ, ಅವ್ರು 4 ಜನಕ್ಕೂ ಜೀವಾವಧಿ ಶಿಕ್ಷೆ ಏನು ಕೊಟ್ಟಿದೆ ಕೋರ್ಟು, ಅದು ನಿಜವಾಗ್ಲೂ ನ್ಯಾಯವಾಗಿದೆ. ಸೊ ರಾಜ್ಯಪಾಲರು ಕ್ಷಮೆ ಕೊಡದೇನೆ ಅವ್ರಿಗೆ ಉಸಿರಿರೋ ತನಕ ಅವ್ರು ಜೈಲನ್ನ ಅನುಭವಿಸ್ಬೇಕು ಅಂತ ಅಂದ್ಬಿಟ್ಟು ನನ್ನ ಒಂದು ಅಭಿಪ್ರಾಯ. ಇಲ್ಲೊಬ್ಬರು ಭಾರತಿ ರಾಮಪ್ಪ ಅಂತ ಅಂದ್ಬಿಟ್ಟು, ಇವರು ಗಿರೀಶ್ ಅವರ ಯಾರು ಕೊಲೆ ಆದ್ರಲ್ಲ ಹುಡುಗ, ಅವರ ಪರಿಚಯದಸ್ತರಂತೆ. ಅವ್ರ ಮಗನ ಕಳ್ಕೊಂಡ್ಮೇಲೆ, ಅಂದರೆ ಗಿರೀಶ್ ಅವರ ಪೇರೆಂಟ್ಸು ನರಕ ಯಾತನೆನ ಅನುಭವಿಸಿದ್ದಾರೆ. ಯಾಕೆಂದರೆ ಅವರೊಬ್ಬ ಇನ್ನೋಸೆಂಟ್ ಹುಡುಗ ಆಗಿದ್ದು, ಒಬ್ಬ MNC ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದಂಥ ಇನ್ನೋಸೆಂಟ್ ಹುಡುಗನ ಪ್ರಾಣ ತೆಗೆದ್ರು ಅಂತ ಅಂದ್ಬಿಟ್ಟು ಅವರ ತಂದೆ ತಾಯಿ ಎಷ್ಟು ನೋವಾಗಿರ್ಬೋದು, ಅವ್ರು ಎಷ್ಟು ನರಕನ ಅನುಭವಿಸಿದ್ದಾರೆ. ಸೊ ಅದೇ ನೋವಲ್ಲಿ ಅವರಿಗೆ ಯಾವುದೇ ರೀತಿಯ ಕ್ಷಮೆ ಕೊಡಬಾರ್ದು, ಅವರಿಗೆ ಜೈಲು ಶಿಕ್ಷೆ ಜೀವ ಇರೋ ತನಕ ಆಗಬೇಕು ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿದ್ದಾರೆ. ಶುಭ ಮತ್ತು ಅವರ ಗ್ಯಾಂಗ್ ಕ್ಷಮೆಗೆ ಅರ್ಹತೆ ಇಲ್ಲ. ಇದು ನನ್ನ ಅಭಿಪ್ರಾಯ. ನಿಮ್ಮ ಅಭಿಪ್ರಾಯನೂ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.